ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋನ ಒಂದು ಸಿಹಿ ಸುದ್ದಿಯೊಂದಿಗೆ ಆರಂಭಿಸೋಣ. ಅದೇನಪ್ಪಾ ಅಂದ್ರೆ, ನಿನ್ನೆ ರಾತ್ರಿ ನಮ್ಮ ಫೈನಲ್ ಕರಡು ಪ್ರತಿಯನ್ನ ಇದೀಗ ರಿಲೀಸ್ ಮಾಡಲಾಗಿದೆ. ಅದರೊಳಗಡೆ PSTR, GPSTR ಮತ್ತೆ HSTR ನೇಮಕಾತಿಯ ಬಗ್ಗೆ ಫೈನಲ್ ಇದನ್ನ ಬಿಟ್ಟಿದ್ದಾರೆ. ಅಲ್ಲಿ ಖುಷಿ ಪಡುವಂತಹ ವಿಚಾರ ಏನಪ್ಪಾ ಅಂದ್ರೆ, ಸ್ನೇಹಿತರೆ, PSTRಗೆ ಜನರಲ್ ಟೀಚರ್ ಆಗಿ ತಗೊಳ್ತಾ ಇದ್ದಾರೆ. ಓವರ್ ಆಲ್ 50% ಬೇಕು, ಸಬ್ಜೆಕ್ಟ್ ವೈಸ್ ಅಲ್ಲ, ಓವರ್ ಆಲ್ 50% ಬೇಕು. ಇದೊಂದು. ಇನ್ನು GPSTR ವಿಚಾರಕ್ಕೆ ಬಂದ್ರೆ ಈ ಹಿಂದೆ ಇದ್ದಂತಹ ಬರವಣಿಗೆಯನ್ನ ತೆಗೆದಿದ್ದಾರೆ. ಬರವಣಿಗೆ ರಿಮೂವ್ ಮಾಡಿದ್ದಾರೆ. GPSTR ಅಲ್ಲಿ ಮೊದಲ ಪೇಪರ್ ಇರುತ್ತೆ ಜನರಲ್ ಪೇಪರ್, ಸೆಕೆಂಡ್ ಪೇಪರ್ ಅಲ್ಲಿ ಆಯಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ 100 ಅಂಕಗಳು ಇರುವಂತದ್ದು. ಇಲ್ಲಿ ಸೋಷಿಯಲ್ ಸೈನ್ಸ್ಗೆ 100 ಅಂಕಗಳನ್ನ ಇಟ್ಟಿರುವಂತದ್ದು. ಅಲ್ಲಿ ಕಂಪ್ಲೀಟ್ ಆಗಿದ್ದಾರೆ. ಪೊಲಿಟಿಕಲ್, ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಲ್ ಕೂಡ ಇರುವಂತದ್ದು. ಮಾನವ ಅಭಿವೃದ್ಧಿ ಕೂಡ ಆಡ್ ಮಾಡಿರುವಂತದ್ದು. ಇನ್ನು HSTRಗೆ 2 ಪೇಪರ್ ಅನ್ನ ಇಟ್ಟಿರುವಂತದ್ದು. ಮತ್ತೆ ಫೈನಲ್ ಆಗಿ ಬಿಟ್ಟಿದ್ದಾರೆ ಅಂದ್ರೆ ಕರಡು ಪ್ರತಿಯನ್ನ. ಇನ್ನೇನು ಯಾವ ಕ್ಷಣದಲ್ಲಿ ಬೇಕಾದ್ರೂ ಕಾನ್ಫರ್ಮ್ ಆಗಬಹುದು. ಇನ್ನ ಏನಂತ ಕೊನೆಯಲ್ಲಿ ಕಡ್ಡಾಯವಾಗಿ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದಾರೆ, ಜಸ್ಟ್ 45 ಸಿಲೆಬಸ್ ಬಿಟ್ಟಿಂದ 45 ಡೇಸ್ಗೆ ಎಕ್ಸಾಮ್ ಇರುತ್ತೆ ಅಂತ ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಅದ್ರೊಳಗಡೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಅಂದ್ರೆ ಯಾವ ವಿಷಯಗಳಿರುತ್ತೆ ಎನ್ನುವಂತಹದ್ದನ್ನು ಕೂಡ ವಿಶೇಷವಾಗಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಈಗ ನಾವೆಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದೇ ಇರುವಂತದ್ದು. ಅವುಗಳನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ ಮುಂದೆ ಇಡ್ತೀನಿ. ಅದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿ ಕೂಡ ನೋಡೋಣ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವು ಯಾರಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮಾನವ ಮತ್ತು ಸಮಾಜ ಸ್ನೇಹಿತರೆ, ಅಲ್ಲಿ ಕೊಟ್ಟಿರುವಂತಹ ಇದ್ರಲ್ಲೇ ಇರುವಂತದ್ದು ಎಕನಾಮಿಕ್ಸ್, ಸೋಷಿಯಲ್, ಪೊಲಿಟಿಕಲ್, ಹಿಸ್ಟ್ರಿ ಇರುವಂತದ್ದು. ನಾವು ಇವತ್ತು ಸಮಾಜವನ್ನು ನೋಡೋಣ. ಮಾನವನನ್ನ ಏನೆಂದು ಕರೆಯಲಾಗುತ್ತೆ ಅಂದ್ರೆ ಸಮಾಜಜೀವಿ ಅಥವಾ ಸಂಘಜೀವಿ. ಯಾಕಂದ್ರೆ ಇದು ನಿಮ್ಗೆಲ್ರಿಗೂ ಗೊತ್ತಿರಲಿ, ನಾನು ಮಾಡ್ತಿರುವಂತದ್ದು 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ನ ಕಂಪ್ಲೀಟ್ ಒಳಗೊಂಡಿರುವಂತಹ PDF ನಲ್ಲಿ ನಿಮ್ಗೆ ಪಾಠವನ್ನ ಮಾಡ್ತಾ ಇರುವಂತದ್ದು. ಈ PDF ಕೂಡ ನಿಮ್ಗೆ ಅವೈಲಬಲ್ ಇರುವಂತದ್ದು. ಈ PDF ಅನ್ನ ನೀವು ಪಡ್ಕೋಬೇಕು ಅಂದ್ರೆ 9945005138ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ 149 ಅನ್ನ ಪೇ ಮಾಡಿ ನೀವು ಹೇಳಿದ್ರೆ ವಾಟ್ಸ್ಆಪ್ ಅಥವಾ ಇಮೇಲ್ ಮೂಲಕ ಈ PDF ಸಿಗುತ್ತೆ. ಓಕೆ, ಮುಂದುವರ್ಸೋಣ. ಸಮಾಜಶಾಸ್ತ್ರ ಎಂಬ ಪದವನ್ನ ಮೊದಲು ಬಳಸಿದವರು ಯಾರು ಅಂದ್ರೆ ಆಗಸ್ಟ್ ಕಾಮ್ಟೆ. ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ. ಸಮಾಜಶಾಸ್ತ್ರದ ಇಂಗ್ಲಿಷ್ ಪದ ಯಾವ್ದಪ್ಪ ಅಂದ್ರೆ ಸೋಷಿಯಾಲಜಿ. ಇಂಗ್ಲಿಷ್ ಪದ ಸೋಷಿಯಾಲಜಿ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲೋಗಸ್ ಎಂಬ ಪದದಿಂದ ಬಂದಿರುವಂತದ್ದು. ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಯಾವುದನ್ನ ಕರೀತಾರೆ ಅಂದ್ರೆ ಮಾನವನ ಸಮಾಜವನ್ನ. ಸಮಾಜೀಕರಣ ಎಂದರೆ ಮಗುವು ಸಮಾಜದ ಸದಸ್ಯನಾಗಿ ಬೆಳೆಯುವುದರ ಕಲಿಕೆಯ ಕ್ರಿಯೆಯನ್ನ. ಸಾಮಾಜೀಕರಣಕ್ಕೆ ನೆರವಾಗುವ ಸಂಸ್ಥೆಗಳು ಯಾವಂದ್ರೆ ಕುಟುಂಬ, ಶಾಲೆ, ಸ್ನೇಹಿತರ ಗುಂಪು ಹಾಗೂ ಸಮೂಹ ಮಾಧ್ಯಮಗಳು. ಮಿಡ್ಡಾಪುರದಲ್ಲಿ ಸಿಕ್ಕ ಕಾಡಿನ ಹುಡುಗಿ ಹೆಸರು ಕಮಲ. ಇದ್ಯಾಕೆ ಇಲ್ಲಿ ಬಂದಿದೆ ಅಂದ್ರೆ, ಒಂದು ಲೆಸನ್ ಅಲ್ಲಿ ಪಾಠ ಮಾಡ್ಬೇಕಾದ್ರೆ ಸಮಾಜದ ಬಗ್ಗೆ ವಿಸ್ತರಿಸಬೇಕಾದ್ರೆ ಆಕೆ ಹೆಸರು ಬರುತ್ತೆ. ಅದನ್ನ ಕೇಳ್ಬೋದು. ಕಮಲ ಎಂಬ ಹುಡುಗಿ ಪ್ರಾಣಿಯಂತೆ ವರ್ತಿಸಲು ಕಾರಣ ಏನಂದ್ರೆ ಸಾಮಾಜಿಕ ಪರಿಸರದಿಂದ ದೂರವಿರ್ತಾಳೆ ಆಕೆ. ಅವಳು ಪ್ರಾಣಿಯೊಂದಿಗೆ ಇರ್ತಾಳೆ, ಅದರಿಂದ ಪ್ರಾಣಿಯಂತೆ ವರ್ತಿಸ್ತಾಳೆ. ಸಂಬಂಧ ಮತ್ತು ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಯಾವುದು ಮುಖ್ಯ ಅಂದ್ರೆ ಭಾಷೆ ಅತಿ ಮುಖ್ಯವಾಗಿದೆ. ಮಾನವ ಮತ್ತು ಪ್ರಾಣಿಗಳ ನಡುವೆ ಇರುವ ಪ್ರಮುಖ ವ್ಯತ್ಯಾಸ, ಮಾನವನಿಗೆ ಭಾಷೆ ಇದೆ, ಪ್ರಾಣಿಗಳಿಗೆ ಇಲ್ಲ. ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದ ಮೊದಲ ಬ್ರಿಟಿಷ್ ಶಾಸ್ತ್ರಜ್ಞ ಅಂದ್ರೆ ಹರ್ಬರ್ಟ್ ಸ್ಪೆನ್ಸರ್. ಇದು ಇಂಪಾರ್ಟೆಂಟ್, IMP ಅಂತ ಹಾಕೊಳ್ಳಿ. ಸಮಾಜ ವಿಕಾಸದ ಅಧ್ಯಯನ ಮಾಡಿದ ಮೊದಲ ಬ್ರಿಟಿಷ್ ಶಾಸ್ತ್ರಜ್ಞ ಅಂತಂದ್ರೆ ಹರ್ಬರ್ಟ್ ಸ್ಪೆನ್ಸರ್. ಸಮಾಜಶಾಸ್ತ್ರವನ್ನ ವಿಜ್ಞಾನವಾಗಿ ಮಾಡಲು ಶ್ರಮಿಸಿದ ಫ್ರಾನ್ಸ್ ಸಮಾಜಶಾಸ್ತ್ರಜ್ಞ ಎಮಿಲಿ ಡರ್ಕಿಮ್. ನೌಕರಶಾಹಿ ಬಗ್ಗೆ ಅಧ್ಯಯನ ಮಾಡಿದ ಜರ್ಮನಿಯ ಸಮಾಜಶಾಸ್ತ್ರಜ್ಞ ಮ್ಯಾಕ್ಸ್ ವೆಬರ್. ನೌಕರಶಾಹಿ ಬಗ್ಗೆ. ಭಾರತಕ್ಕೆ ಸಮಾಜಶಾಸ್ತ್ರ ಪರಿಚಯವಾಗಿದ್ದು 1914ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ. ನೆನಪಲ್ಲಿ ಭಾರತದ ಪ್ರಮುಖ ಶಾಸ್ತ್ರಜ್ಞರೊಬ್ಬರು ಹೆಸರನ್ನು ಹೇಳಿದ್ರೆ ಇಲ್ಲಿಬ್ರು ಹಾಕಿದ್ದಾರೆ, M. N. ಶ್ರೀನಿವಾಸ್ ಮತ್ತೆ GS ಗುರ್ರೆ. ಸಮಾಜಶಾಸ್ತ್ರ ಅಧ್ಯಯನದ ಒಂದು ಮಹತ್ವ ಏನು ಅಂದ್ರೆ ಇದು ವ್ಯಕ್ತಿತ್ವ ಬೆಳವಣಿಗೆ ಸಹಾಯವನ್ನ ಮಾಡುವಂತದ್ದು. ಇನ್ನು ಮ್ಯಾಕ್ಸ್ ವೆಬರ್ ಮತ್ತು ಪೇಜ್ ಪ್ರಕಾರ ಸಮಾಜಶಾಸ್ತ್ರದ ವ್ಯಾಖ್ಯಾನ ಯಾವ್ದಪ್ಪ ಅಂದ್ರೆ ಸಾಮಾಜಿಕ ಸಂಬಂಧಗಳ ಅಧ್ಯಯನ ಮಾಡುವಂತಹ ವಿಜ್ಞಾನ. ಔಪಚಾರಿಕ ಶಿಕ್ಷಣ ಮಗುವಿಗೆ ಎಲ್ಲಿ ದೊರೆಯುತ್ತೆ ಅಂದ್ರೆ ಶಾಲೆಯಲ್ಲಿ. ಭಾವನೆಗಳನ್ನು ತಿಳಿಸಲು ಮಾನವರು ಯಾವ ಭಾಷೆಯನ್ನು ಬಳಸ್ತಾರೆ ಅಂದ್ರೆ ಆಂಗಿಕ ಮತ್ತು ಶಬ್ದ ಭಾಷೆಯನ್ನು ಮುಂಚೆ ಬಳಸ್ತಾ ಇದ್ರು. ಕಾರ್ಲ್ ಮಾರ್ಕ್ಸ್ ಯಾವ ದೇಶದ ತತ್ವಜ್ಞಾನಿ ಅಂದ್ರೆ ಜರ್ಮನ್.
ಕುಟುಂಬ ಮಗುವಿಗೆ ಏನನ್ನ ನೀಡುತ್ತೆ ಅಂದ್ರೆ ಆಹಾರ, ಪಾಲನೆ, ಪೋಷಣೆ, ಶಿಕ್ಷಣ, ಆರೋಗ್ಯವನ್ನ ನೀಡುತ್ತೆ. ಸ್ನೇಹಿತರ ಗುಂಪಿನಲ್ಲಿ ನಾವು ಏನನ್ನ ಕರಿತೀವಿ ಅಂದ್ರೆ ಇತರರೊಡನೆ ಹೇಗೆ ಸಹಕರಿಸಬೇಕು ಮತ್ತು ಒಟ್ಟಾಗಿ ಮಾಡುವುದನ್ನ ತಿಳಿತೀವಿ. ಸಮಾಜ ಮತ್ತು ವ್ಯಕ್ತಿಯ ಸಂಬಂಧ ಎಂತಹದ್ದು ಅಂದ್ರೆ ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಸಮಾಜಶಾಸ್ತ್ರವು ಎಷ್ಟು ವರ್ಷಗಳ ಹಿಂದೆ ಆರಂಭವಾಯಿತು? ಸುಮಾರು 150 ವರ್ಷಗಳ ಹಿಂದೆ. ಇನ್ನು ಮಾನವ ಮತ್ತು ಸಂಸ್ಕೃತಿ, ಇದನ್ನು ನೋಡೋಣ. ಸಂಸ್ಕೃತಿ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ? ಕಲ್ಚರ್ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಇವುಗಳು GPST ರಲ್ಲಿ ಅತ್ಯಂತ ಅವಶ್ಯಕವಾಗುವಂತದ್ದು. ಕಲ್ಚರೆ ಎಂಬ ಮೂಲ ಲ್ಯಾಟಿನ್ ಪದ ಯಾವುದು ಅಂದ್ರೆ ಕೊಲರೆ. ಕೊಲರೆ ಪದದ ಅರ್ಥವೇನು ಅಂದ್ರೆ ಕೃಷಿ ಮಾಡು ಎನ್ನುವಂಥದ್ದು. ಸಂಸ್ಕೃತಿ ಎಂದರೇನು? ಸರಳವಾಗಿ ನಾವು ಏನಾಗಿದ್ದೇವೋ ಅದೇ ಸಂಸ್ಕೃತಿ. ಸಂಸ್ಕೃತಿಯು ಯಾವುದರಿಂದ ಮತ್ತೊಂದು ಪೀಳಿಗೆ ವರ್ಗಾವಣೆ ಕಲಿಕೆ ಅನುಕರಣೆಯ ಮೂಲಕ. ಸಾಂಸ್ಕೃತಿಕ ವೈವಿಧ್ಯ ಎಂದರೇನು? ಸಮಾಜದಲ್ಲಿ ವಿವಿಧ ಧರ್ಮ, ಜೀವನ ವಿಧಾನ ಹಾಗೂ ಬೇರೆ ಬೇರೆ ಸಂಸ್ಕೃತಿಗಳು ಇರುವಂತದ್ದು. ಇನ್ನು ವಿವಿಧತೆಯಲ್ಲಿ ಏಕತೆ ಹೇಗೆ ಕಂಡುಬರುತ್ತದೆ? ನೂರಾರು ಜಾತಿ, ಭಾಷೆ, ಸಂಸ್ಕೃತಿಗಳಿದ್ದರೂ ಎಲ್ಲರೂ ಒಂದಾಗಿರುವಂತದ್ದೇ ಏಕತೆ. ಸಂಸ್ಕೃತಿಯ ಪ್ರಮುಖ ಅಂಶಗಳು ಯಾವುವು ಅಂದ್ರೆ ನಂಬಿಕೆ, ಮೌಲ್ಯ, ನಿಯಮಗಳು ಹಾಗೂ ಲೋಕರೂಢಿಗಳು. ಮೌಲ್ಯ ಎಂದರೇನು? ಸಮಾಜವು ವ್ಯಕ್ತಿಗಳಿಂದ ನಿರೀಕ್ಷಿಸುವ ನಡತೆಯ ಕ್ರಮ. ಮೌಲ್ಯಗಳಿಗೆ ಒಂದು ಉದಾಹರಣೆ ಕೊಡಿ. ಪ್ರಾಮಾಣಿಕತೆ ಮತ್ತು ರಾಷ್ಟ್ರ ಪ್ರೇಮ. ಲೋಕರೂಢಿಗಳು ಎಂದರೇನು? ನಾವು ದಿನನಿತ್ಯ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವ ಚಟುವಟಿಕೆಗಳು. ಓಕೆ, ಲೋಕರೂಢಿಗೆ ಒಂದು ಉದಾಹರಣೆ ಶುಭಾಶಯ ಹೇಳುವುದು, ಊಟ ಮಾಡುವುದು, ಅದೆಲ್ಲ. ಉಡುಪಿನ ಶೈಲಿ ಬದಲಾಗುವುದು ಏನನ್ನು ಸೂಚಿಸುತ್ತದೆ? ಸಂಸ್ಕೃತಿಯು ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತದೆ ಎಂಬುದನ್ನ. ಚೂಡಿದಾರ ಯಾವ ದಿಕ್ಕಿನ ಭಾರತೀಯರಿಂದ ಬಂದಿದ್ದು ಅಂದ್ರೆ ವಾಯುವ್ಯ ಭಾರತೀಯರಿಂದ ಬಂದಿರುತ್ತದೆ. ಇಂಗ್ಲಿಷ್ ಭಾಷೆ ಪ್ಯಾಂಟ್ ಶರ್ಟ್ ಯಾವುದರಿಂದ ಬಂದವು? ಬ್ರಿಟಿಷರಿಂದ ಬಂದಿದ್ದು. ಯಾವುದೇ ಸಂಸ್ಕೃತಿಯನ್ನು ಉತ್ತಮ ಅಥವಾ ಕೆಟ್ಟದ್ದು ಎಂದು ಹೇಳಲು ಸಾಧ್ಯವೇ? ಖಂಡಿತ ಇಲ್ಲ. ಯಾಕಂದ್ರೆ ಸಂಸ್ಕೃತಿ ಆಯಾ ಸಮಾಜಕ್ಕೆ ಪೂರಕವಾಗಿರುತ್ತದೆ. ಬೆಂಗಳೂರಿನಲ್ಲಿ ಜನರು ಯಾವ ವೈವಿಧ್ಯತೆಯನ್ನು ಪ್ರತಿನಿಧಿಸುತ್ತಾರೆ ಅಂದ್ರೆ ಉಡುಪು, ಭಾಷೆ, ಜನಾಂಗೀಯ ವೈವಿಧ್ಯತೆ. ಸಂಸ್ಕೃತಿಯು ಯಾವುದರ ಮೇಲೆ ಅವಲಂಬಿತವಾಗಿರುತ್ತದೆ? ಭೌಗೋಳಿಕ ರಚನೆ, ಪರಂಪರೆ, ಅಗತ್ಯತೆಗಳ ಮೇಲೆ. ನೈತಿಕ ನಿಯಮಗಳು ಸಮಾಜದಲ್ಲಿ ಏನನ್ನು ನಿರ್ಧರಿಸುತ್ತವೆ? ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದನ್ನ. ಭಾರತದಲ್ಲಿ ಭಾಷೆಗಳ ವೈವಿಧ್ಯತೆ ಎಷ್ಟು ಅಂದ್ರೆ 106 ಭಾಷೆಗಳಿವೆ. ಸಂಸ್ಕೃತಿಯು ಸಂಕೀರ್ಣವಾದ ವ್ಯವಸ್ಥೆ ಎಂದು ಏಕೆ ಕರೆಯುತ್ತಾರೆ? ಅದು ಜ್ಞಾನ, ಕಲೆ, ಸಮಯಗಳನ್ನ ಸಂಕೀರ್ಣವಾದ ಅಂದ್ರೆ ಒಳಗೊಂಡಿರುವಂತದ್ದು. ರೂಢಿಯಿಂದ ನಮಗೆ ಏನಾಗುತ್ತೆ ಅಂದ್ರೆ ಚಟುವಟಿಕೆಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಲು ನೆರವಾಗುತ್ತದೆ. ಸಂಸ್ಕೃತಿಯ ನಡುವೆ ಪರಸ್ಪರ ಪ್ರಭಾವ ಇರುತ್ತದೆ ಅಂದ್ರೆ ಹೌದು, ಖಂಡಿತ. ಸಂಸ್ಕೃತಿ ಮತ್ತೊಂದು ಸಂಸ್ಕೃತಿಯನ್ನು ಪ್ರಭಾವಿಸುತ್ತದೆ. ಭಾರತದಲ್ಲಿ ಎಷ್ಟು ಬುಡಕಟ್ಟುಗಳಿವೆ ಅಂದ್ರೆ ಲಿಮಿಟ್ ಇಲ್ಲ, 106 ಇದೆ. ಸಂಪ್ರದಾಯಗಳು ಸಮಾಜದಲ್ಲಿ ಏನನ್ನು ಉಳಿಸಿಕೊಳ್ಳುತ್ತವೆ? ಸಮಾಜದ ಹಳೆಯ ವಿಚಾರಗಳನ್ನ ಉಳಿಸುವಂತ ಕೆಲಸವನ್ನ ಮಾಡ್ತಾರೆ. ಇನ್ನು ಸ್ನೇಹಿತರೆ, ಅಧ್ಯಯನ ಅನ್ನೊಂದು ಭೂಮಿ ಮತ್ತು ಜೀವಂತ ಗ್ರಹ ಅಂತ. ಇದು ಭೂಗೋಳ ವಿಜ್ಞಾನಕ್ಕೆ ಭೂಗೋಳಕ್ಕೆ ಸಂಬಂಧಿಸಿರುವಂತದ್ದು. ಸ್ನೇಹಿತರೆ, ನಾನು ಈ ವಿಡಿಯೋನ ಮಾಡಿದ್ದು ಏನಕ್ಕೆ ಅಂದ್ರೆ ನಿಮ್ಗೆ ಹೇಳಿದಂತೆ 6ರಿಂದ 10ನೇ ತರಗತಿ ಸೋಷಿಯಲ್ ಸೈನ್ಸ್ ನ PDF ಸಿಂಪಲ್ ಆಗಿರುವಂತದ್ದು. ಬೇಕಿದ್ರೆ ನೀವು ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು. ಅದಷ್ಟೇ ಅಲ್ಲದೆ ಇನ್ನೇನು ಸದ್ಯದಲ್ಲೇ ಇನ್ನೊಂದು 45 ಡೇಸ್ ಅಂದ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಇದ್ರೆ ಮ್ಯಾಕ್ಸಿಮಮ್ 50 ಡೇಸ್ ಒಳಗಡೆ ಎಕ್ಸಾಮ್ ಬರೋ ಚಾನ್ಸಸ್ ಇದೆ. ಸ್ಮಾರ್ಟ್ ಸ್ಟಡಿಯನ್ನ ಮಾಡಿ. ಇದಷ್ಟೇ ಅಲ್ಲದೆ ನಮ್ಮ ಕಡೆ ನಿಮಗೆ ನಮ್ಮ ಇದೇ ಚಾನಲ್ ಅಲ್ಲಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಕೂಡ ಇರುವಂತದ್ದು. ಅವುಗಳನ್ನು ನೋಡಬಹುದು. ಅಥವಾ ಅದರ PDF ಏನಾದ್ರು ಬೇಕು ಅಂದ್ರೆ ಅದನ್ನು ಕೂಡ ಇದೇ ನಂಬರ್ಗೆ 9945100138 ಅಥವಾ ಕನ್ನಡ ಬೇಕಾದ್ರೆ ನೀವು ಕೂಡ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡುವುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ. ಸ್ನೇಹಿತರೆ, ಇನ್ನೊಂದು ವಿಚಾರ, ಆದಷ್ಟು ವಾಟ್ಸಪ್ ಅಲ್ಲೇ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದ.